ಕಾಳುಗಳನ್ನ ಮೊಳಕೆ ಕಟ್ಟಿ ಒಣಗಿಸಿ ಮಾಡಿರೋಂತ ಈ ಸ್ಪ್ರೌಟ್ಸ್ ಪೌಡರ್ ನ ನಾವು ನಾರ್ಮಲ್ ಆಗಿ ತಿನ್ನುವಂತ ಇಡ್ಲಿ ಅಥವಾ ದೋಸೆ ಬ್ಯಾಟರ್ಗೆ 2 ಟೇಬಲ್ ಸ್ಪೂನ್ ಈ ಪೌಡರ್ ನ ಹಾಕಿ ಇಡ್ಲಿ ಅಥವಾ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ಇದು ಪವರ್ ಹೌಸ್ ಆಫ್ ನ್ಯೂಟ್ರಿಷನ್ಸ್ ಅಂತ ಹೇಳ್ಬಹುದು. ಇದರಲ್ಲಿ ಪ್ರೋಟೀನ್, ಫೈಬರ್ ಮತ್ತು ಎಸೆನ್ಷಿಯಲ್ ವಿಟಮಿನ್ಸ್ ಇರೋದ್ರಿಂದ ನಿಮ್ಮ ಡೈಜೆಷನ್ ನ ಇಂಪ್ರೂವ್ ಮಾಡುತ್ತೆ, weight loss ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ನಿಮ್ಮನ್ನ ದಿನಪೂರ್ತಿ ಎನರ್ಜೆಟಿಕ್ ಆಗಿಡುತ್ತೆ. ಮೊದಲಿಗೆ ಹೆಸರು ಕಾಳು, ಹುರುಳಿಕಾಳು ಮತ್ತು ಕಪ್ಪು ಉದ್ದಿನ ಕಾಳು ಜೊತೆಗೆ ಮೆಂತ್ಯ ಕಾಳನ್ನ ನೀರಲ್ಲಿ ನೆನೆ ಹಾಕಿ ಮೊಳಕೆ ಬಂದ ನಂತರ ಕಂಪ್ಲೀಟ್ ಆಗಿ ಒಣಗಿಸ್ಕೊಂಡು ಇದನ್ನ ಪ್ಯಾನ್ ಗೆ ಹಾಕಿ ಸಿಮ್ ಅಲ್ಲಿ 1 ನಿಮಿಷ ಚೆನ್ನಾಗಿ ಹುರಿದು ತಕ್ಕೊಂಡು ಜೊತೆಗೆ ಐರನ್ ಮತ್ತು ಫೈಬರ್ ಜಾಸ್ತಿ ಇರುವಂತ ಕರುಪು ಕುವುನಿ ರೈಸ್ ಜೊತೆಗೆ ಜೀರಿಗೆ, ಕಾಳುಮೆಣಸು ಮತ್ತು ಒಣ ಬೆಳ್ಳುಳ್ಳಿನ ಹಾಕಿ ಇಷ್ಟನ್ನು ಸಿಮ್ ಅಲ್ಲಿ ಚೆನ್ನಾಗಿ ಹುರಿದು ಬಿಸಿ ಆರಿಸಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಆಗಿ ಪೌಡರ್ ಮಾಡ್ಕೊಂಡು ಇಡ್ಲಿ ಅಥವಾ ದೋಸೆ ಬ್ಯಾಟರ್ ಗೆ 2 ಟೇಬಲ್ ಸ್ಪೂನ್ ಈ ಪೌಡರ್ ನ ಹಾಕಿ ಮಿಕ್ಸ್ ಮಾಡ್ಕೊಂಡು ದೋಸೆ ಅಥವಾ ಇಡ್ಲಿನ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ weight loss ಮತ್ತು weight ಮ್ಯಾನೇಜ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟು ಟೈಮು ಇಲ್ಲ, ಪೇಷನ್ಸು ಇಲ್ಲ, ಜೊತೆಗೆ ಮಾಡೋ ಪ್ರೊಸೀಜರ್ ಸಹ ಕಷ್ಟ ಇದೆ ಅನ್ನೋರು ನಮ್ಮ ಫಿಟ್ ಅಂಡ್ ಫುಡ್ ತಮಿಳ್ ಪೇಜ್ ಅವರು ನಾವು ಮನೇಲಿ ಮಾಡೋ ರೀತಿನೇ ಸೇಮ್ ಪ್ರೊಸೀಜರ್ ಅಲ್ಲಿ ಹೈಜಿನಿಕ್ ಆಗಿ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಈ ಪೌಡರ್ ನ ತಯಾರಿಸ್ತಾರೆ. ಇವರ ಪ್ರಾಡಕ್ಟ್ಸ್ ಗಳು ನಿಮ್ಗೆ ಬೇಕಿದ್ರೆ ಇವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ವಾಟ್ಸ್ಆಪ್ ನಂಬರ್ ಮುಖಾಂತರ ಆರ್ಡರ್ ನ ಪ್ಲೇಸ್ ಮಾಡಬಹುದು.